ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 6,000 ದುಡ್ಡು ಬರಬೇಕಾಗಿದೆ. ಹೌದು, 4 ಕಂತುಗಳು ಬರಬೇಕಾಗಿದ್ವು. ಅದರಲ್ಲಿ 23ನೇ ಕಂತಿನ ಆಲ್ರೆಡಿ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಆಗಿದೆ. ಇನ್ನೇನು ಕೆಲವೊಂದಿಷ್ಟು ಜನ ಬಾಕಿ ಉಳಿದಿದ್ದಾರೆ. ಯಾವ ಜಿಲ್ಲೆಗಳಲ್ಲಿ ಬಾಕಿ ಉಳಿದಿದ್ದಾರೆ ಅದನ್ನು ನಾನು ಹೇಳ್ತೀನಿ. ಜೊತೆಗೆ ಇನ್ನು 24ನೇ ಕಂತಿನ ಹಣ ಕೂಡ ಇದೇ ಡಿಸೆಂಬರ್ ತಿಂಗಳಲ್ಲಿ ಬರ್ತಾ ಇದೆ. ಹಾಗಾದರೆ ಯಾವ ದಿನದಂದು ಬರ್ತಾ ಇದೆ? 24ನೇ ಕಂತಿನ ಹಣ ಕೂಡ ಬರ್ತಾ ಇದ್ದು ಯಾವ ದಿನಾಂಕದಂದು ಬರ್ತಾ ಇದೆ? ಜೊತೆಗೇನೆ ಸ್ನೇಹಿತರೆ, ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅವುಗಳು ಯಾವಾಗ ಬರ್ತವೆ? ಹಣಕಾಸು ಇಲಾಖೆಯಿಂದ ದುಡ್ಡನ್ನು ಎಷ್ಟು ರಿಲೀಸ್ ಮಾಡ್ಕೊಂಡಾಗಿದೆ? ಇನ್ನು ಗೃಹಲಕ್ಷ್ಮಿ ಸಂಘಗಳು ಪ್ರಾರಂಭವಾಗ್ತಾ ಇದೆ ಕಣ್ರಿ. ಗೃಹಲಕ್ಷ್ಮಿಗಿಂತ ಗೃಹಲಕ್ಷ್ಮಿ ಸಂಘಗಳು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದರೆ ಲಕ್ಷಗಟ್ಟಲೆ ನಿಮಗೆ ದುಡ್ಡು ಸಿಗ್ತಾ ಇದೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ. ಬೇರೆ ನೀವು ಬ್ಯಾಂಕ್ಗಳಲ್ಲಿ ನೋಡಿದ್ದೆ ಆದರೆ ಸಾಕಷ್ಟು ಬಡ್ಡಿ ವಿಧಿಸ್ತಾರೆ, ಫೈನಾನ್ಸ್ಗಳಲ್ಲಿ ಬಡ್ಡಿ ವಿಧಿಸ್ತಾರೆ, ಮನೆ ಬಾಗಿಲಿಗೆ ಬರ್ತಾರೆ. ಇದು ಹಾಗಲ್ಲ, ಸಂಘಗಳಲ್ಲಿ ಅತಿ ಕಡಿಮೆ ಬಡ್ಡಿ ಇರುತ್ತೆ. ಹಾಗಾಗಿ ನಿಮಗೂ ಕೂಡ ಅದು ಅಷ್ಟೊಂದು ಒತ್ತಡ ಬೀಳೋದಿಲ್ಲ. ಫೈನಾನ್ಸ್ಗಳಲ್ಲಿ ಒಂದು ದಿನ ನೀವು ಕಟ್ಟಲಿಲ್ಲಪ್ಪ ಅಂದರೆ ನಿಮಗೆ ಬಡ್ಡಿ ವಿಧಿಸಿರ್ತಾರೆ. ಇದರಲ್ಲಿ ಹಾಗಲ್ಲ, ಒಂದು ದಿನ ಲೇಟ್ ಆದರೂ ಸಹಿತ ನೀವು ಕಟ್ಟಲೇಬೇಕಾಗತ್ತೆ. ಕಟ್ಟೋದು ಕನ್ಫರ್ಮು, ಆದರೆ ಅತಿ ಕಡಿಮೆ ಬಡ್ಡಿ ಇರುತ್ತೆ. ನಿಮಗೆ ಅಷ್ಟೊಂದು ಫ್ರೆಶರ್ ಬೀಳೋದಿಲ್ಲ. 10 ರಂಗೆ 20 ರಂಗೆ ಬಡ್ಡಿಯನ್ನು ವಿಧಿಸ್ತಾ ಇರ್ತಾರೆ. ಈಗ ಹೊರಗಡೆ ನಿಮಗೆ ಗೊತ್ತಿದೆ, ಅಷ್ಟೊಂದು ಬಡ್ಡಿ ಸರ್ಕಾರ ವಿಧಿಸೋದಿಲ್ಲ. ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲ ಸೌಲಭ್ಯ ಸಿಗ್ತಾ ಇರುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಎಲ್ಲ ವಿಷಯದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಒದಗಿಸಿ ಕೊಡ್ತಾ ಇದ್ದೀನಿ. ಸೊ ಬಹಳ ತೀರಾ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟಾರೆಯಾಗಿ ನಿಮಗೆ 4 ಕಂತುಗಳು ಬರಬೇಕಾಗಿದ್ವು. ಹೌದು ಸ್ನೇಹಿತರೆ, 23 ಆಗಸ್ಟ್ ತಿಂಗಳ ಹಣ, 24ನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಹಣ, 25ನೇ ಕಂತಿನ ಹಣ ಅಕ್ಟೋಬರ್ ತಿಂಗಳಾದರೆ 26ನೇ ಕಂತಿನ ಹಣ ನವೆಂಬರ್ ತಿಂಗಳ ಹಣ ಆಗಿದೆ. ಡಿಸೆಂಬರ್ ನಾವು ಹಿಡಿಲಿಕ್ಕೆ ಬರೋದಿಲ್ಲ. ಯಾಕಂದರೆ ಡಿಸೆಂಬರ್ ಮುಗಿದೋಯ್ತಂದರೆ ಜನವರಿ ತಿಂಗಳಲ್ಲಿ ಡಿಸೆಂಬರ್ ತಿಂಗಳ ಹಣ ಜಮಾ ಆಗುವಂಥದ್ದು ಹೀಗೆ ಹಿಡಿಬೇಕು ನಾವು. ಯಾಕಂದರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಬಿಟ್ಟಿದ್ದಾರೆ, ಸರ್ಕಾರಿ ನೌಕರಸ್ಥರ ವೇತನ ಯಾವ ರೀತಿಯಾಗಿ ಜಮಾ ಆಗ್ತಿರತ್ತೆ ಆ ರೀತಿಯಾಗಿ ನಾವು ದುಡ್ಡನ್ನು ಕೊಡ್ತೇವೆ. ಅಂದರೆ 1 ತಿಂಗಳು ಪೂರ್ತಿಯಾಗಿ ಸರ್ಕಾರಿ ನೌಕರಸ್ಥರು ಡಿಸೆಂಬರ್ನಲ್ಲಿ ದುಡಿತಾರೆ, ಜನವರಿನಲ್ಲಿ ವೇತನ ಪಡಿತಾರೆ, ಜನವರಿನಲ್ಲಿ ದುಡಿತಾರೆ, ಫೆಬ್ರವರಿನಲ್ಲಿ ವೇತನ ಪಡಿತಾರೆ. ಈ ರೀತಿಯಾಗಿ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗ್ತಿರತ್ತೆ. ಇನ್ನು 23ನೇ ಕಂತಿನ ಹಣ ಆಗಸ್ಟ್ ತಿಂಗಳ ಹಣ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬಾಕಿ ಉಳಿದಿದೆ. ಅದರಲ್ಲಿ ಧಾರವಾಡಕ್ಕೆ ಅಲ್ಲಿ ಕೆಲವೊಂದಿಷ್ಟು ಜನ ಬಾಕಿ ಉಳಿತಾರೆ, ಕೊಪ್ಪಳಕ್ಕೆ, ಹಾಸನಕ್ಕೆ, ಅದೇ ರೀತಿಯಾಗಿ ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ ಈ ಒಂದು ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ. ಅವರ ಖಾತೆಗಳಿಗೂ ಕೂಡ ಜಮಾ ಆಗುತ್ತೆ. ಇನ್ನು ಯಾವುದೇ ಜಿಲ್ಲೆಗಳಲ್ಲಾಗಿರಲಿ ಯಾರ್ಯಾರು ಬಾಕಿ ಉಳಿದಿದ್ದಾರೆ ಅವರ ಖಾತೆಗಳಿಗೆ ಎಲಿಜಿಬಲ್ ಇದ್ದಿದ್ದೆ ಆದರೆ ಡೆಫಿನೆಟ್ಲಿ ಜಮಾ ಆಗುತ್ತೆ. ಇನ್ನು 2 ದಿನಗಳಲ್ಲಿ ಕ್ಲಿಯರ್ ಆಗೋದಿದೆ ನೋಡಿ. ಅಷ್ಟು ಜನರಿಗೆ ಜಮಾ ಆಗಿ ಕ್ಲಿಯರ್ ಆಗುತ್ತೆ. ಇನ್ನು 23ನೇ ಕಂತಿನ ಕ್ಲಿಯರ್ ಆದರೆ 24ನೇ ಕಂತಿನ ಸ್ಟೆಪ್ಗೆ ಹೋಗ್ತೀವಿ. 24ನೇ ಕಂತಿನ ಹಣ ಕೂಡ ಇದೇ ಡಿಸೆಂಬರ್ ತಿಂಗಳಲ್ಲಿ ಜಮಾ ಆಗುತ್ತೆ. ಯಾಕಂದರೆ ಹಣಕಾಸು ಇಲಾಖೆ ಇದ್ದಂಥದ್ದು 2,500 ಕೋಟಿ ಅಷ್ಟೇ ರಿಲೀಸ್ ಮಾಡಿಲ್ಲ, 5,000 ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಿದೆ ಹೊಂದಾಣಿಕೆ ಮಾಡಿ. ಹಾಗಾಗಿ 2,500 ಕೋಟಿ 23ನೇ ಕಂತಿಗಾಗಿ ವೆಚ್ಚವಾದರೆ ಇನ್ನು ಒಂದು ಕಂತು 24ನೇ ಕಂತಿಗಾಗಿ 2,500 ಕೋಟಿ ವೆಚ್ಚವಾಗುತ್ತೆ. ಈಗ 4 ಕಂತುಗಳು ದಿಢೀರನೆ ಕೊಡ್ತಾರಂತ ಹೇಳ್ತಾ ಇಲ್ಲ ನಾನು, 2 ಕಂತುಗಳನ್ನಾದರೂ ಕೊಡ್ತಾರೆ. ಯಾಕಂದರೆ ಸರ್ಕಾರ 5-6 ಕಂತುಗಳನ್ನು ಪೆಂಡಿಂಗ್ ಸರ್ಕಾರಕ್ಕೆ ಪ್ರೆಷರು, ಮಹಿಳೆಯರ ಆಕ್ರೋಶ ವ್ಯಕ್ತಪಡಿಸಿದ್ರೆ, ಪ್ರತಿಭಟನೆ ಮಾಡಿದ್ರೆ ಸರ್ಕಾರ ಬಗ್ಲೇಬೇಕಾಗತ್ತೆ. ಅದಕ್ಕಿಂತ ಮುಂಚೆನೇ 2 ಕಂತುಗಳನ್ನಾದರೂ ಕ್ಲಿಯರ್ ಮಾಡಬೇಕಪ್ಪ ಅಂತ ಹೇಳ್ಬಿಟ್ಟು 23 ಮತ್ತು 24ನೇ ಕಂತಿನ ಹಣವನ್ನು ಕೊಡ್ತಾ ಇದ್ದಾರೆ. ಈಗ ಒಂದು ಕಂತು ಕ್ಲಿಯರ್ ಆಗಿದೆ, ಇನ್ನೊಂದು ಕಂತು ಕೂಡ ಇದೇ ಡಿಸೆಂಬರ್ನಲ್ಲಿ ಜಮಾ ಆಗಿ ಕ್ಲಿಯರ್ ಆಗುತ್ತೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸತತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ 24ನೇ ಕಂತಿನ ಹಣ ಕೂಡ 2,000 ಈಗ ಜಮಾ ಆಗ್ತಾ ಇದೆ. ಈ ಒಂದು ತಿಂಗಳಲ್ಲಿ 4,000 ದುಡ್ಡನ್ನು ನೀವು ಪಡ್ಕೊಂಡಂಗೆ ಆಗತ್ತೆ. ಇನ್ನು ಸ್ನೇಹಿತರ, ಈ ಗೃಹಲಕ್ಷ್ಮಿ ಸಂಘಗಳ ಬಗ್ಗೆನೂ ಕೂಡ ನಾವು ಮಾಹಿತಿ ತಿಳ್ಕೊಳ್ಳೋದು ಬಹಳಷ್ಟಿದೆ. ಹೌದು, ಈ ಗೃಹಲಕ್ಷ್ಮಿ ಸಂಘಗಳು ಪ್ರಾರಂಭವಾಗಿದ್ದೇ ಆದರೆ ಬಡತನ ನಿರ್ಮೂಲನೆಗೆ ಇನ್ನೊಂದು ಅವಕಾಶವನ್ನು ಸರ್ಕಾರ ಕಲ್ಪಿಸಿಕೊಡ್ತಾ ಇದೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಈ ದುಡ್ಡನ್ನು 1 ಲಕ್ಷದವರೆಗೂ 3 ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯ ಒದಗಿಸಿ ಕೊಡ್ತಾ ಇದ್ದಾರೆ. ಹಂತವಾಗಿ ಹೆಚ್ಚಳ ಆಗ್ತಾ ಹೋಗುತ್ತೆ. ಈ ಸಂಘಗಳು ಪ್ರಾರಂಭವಾಗಿದ್ದೇ ಆದರೆ ಪ್ರತಿಯೊಂದು ನಮ್ಮ ರಾಜ್ಯದ ಪ್ರತಿಯೊಂದು ಜಿಲ್ಲೆ, ತಾಲೂಕು ಅಲ್ಲದೆ ಗ್ರಾಮ ಹಳ್ಳಿಗಳಲ್ಲದೆ ಪ್ರತಿಯೊಂದು ಏರಿಯಾಗಳಲ್ಲಿ ಕೂಡ ಈ ಗೃಹಲಕ್ಷ್ಮಿ ಸಂಘಗಳು ಸದ್ದು ಮಾಡುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಈ ಸಂಘಗಳಿಂದ ಕಡಿಮೆ ಬಡ್ಡಿ ಸಾಲ ಇರುತ್ತೆ. ಅತಿ ಕಡಿಮೆ ಬಡ್ಡಿ ಇರುವಂತಹ ಕಾರಣಕ್ಕಾಗಿ ನಿಮಗೂ ಅಷ್ಟೊಂದು ಪ್ರೆಷರ್ ಬೀಳೋದಿಲ್ಲ. ಇನ್ನು ಮಹಿಳೆಯರು ಆರಾಮಾಗಿ ವಾರಕ್ಕೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ತುಂಬ್ತಾ ಹೋದರೆ ಮತ್ತೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಾಲ ಸೌಲಭ್ಯ ಕೊಡ್ತಾರೆ. ಅದನ್ನು ಎದಕ್ಕಾದರೂ ಯೂಸ್ ಮಾಡಿ, ಮನೆ ಕಟ್ಟಲಿಕ್ಕೆ ಅಥವಾ ವಿದ್ಯಾಭ್ಯಾಸಕ್ಕೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಮಕ್ಕಳ ಮದುವೆ ಮಾಡಲಿಕ್ಕೆ ಅಥವಾ ಪರ್ಸನಲ್ಲು ಏನೇ ಯೂಸ್ ಮಾಡ್ಕೊಳ್ಳಿ, ಅದನ್ನು ಸರ್ಕಾರ ಕೇಳೋದಿಲ್ಲ. ಒಟ್ಟಾರೆಯಾಗಿ ನಿಮಗೆ ಇದು ಬೆನಿಫಿಟ್ ಸಿಗುವಂಥದ್ದು ಫಿಕ್ಸ್ ಅಂತಲೇ ಹೇಳ್ಬೋದು. ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಯಾರು ಕೊಡ್ತಾರೆ ಕಣ್ರಿ ಈ ಸಿಚುವೇಷನ್ನಲ್ಲಿ? ಸಾಕಷ್ಟು ಬ್ಯಾಂಕ್ಗಳಲ್ಲಿ ಹೋಗಿದ್ದೆ ಆದರೆ ಕಂಡಪಟ್ಟಿ, ನಿಮ್ಗೆ ಗೊತ್ತಿದೆ, ಉತ್ತರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಕಂಡಪಟ್ಟಿ ಸಾಲ ಬಡ್ಡಿ ಹಚ್ತಾರೆ ಕಣ್ರಿ. ಹಾಗಾಗಿ
ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಸರ್ಕಾರ ಸಾಲ ಕೊಡ್ತಾ ಇದ್ದಾರೆ ಅಂದರೆ ಮತ್ತಷ್ಟು ಒಂದು ಒಳ್ಳೆಯ ಸ್ಕೀಮ್ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಗೃಹಲಕ್ಷ್ಮಿ ಸಂಘಗಳು ಅತಿ ಶೀಘ್ರದಲ್ಲಿ ಪ್ರಾರಂಭವಾಗ್ತಾ ಇದೆ. ನೀವು ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇದ್ದಿದ್ದೆ ಆದರೆ ಇದಕ್ಕೂ ಕೂಡ ಎಲಿಜಿಬಲ್ ಇರ್ತೀರಿ. ನೋಡೋಣ ಮುಂದಿನ ದಿನಗಳಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಕೇಳ್ತಾರೆ. ಹೆಚ್ಚಾನೆಚ್ಚು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ಗಳೇ, ಅದರಲ್ಲಿ ಇನ್ನೇನು ಸಿವಿಲ್ ಸ್ಕೋರ್ ನಿಮ್ದು ಕರೆಕ್ಟ್ ಆಗಿರಬೇಕು. ಬೇರೆ ಕಡೆ ಸಾಲ ತೆಗೆದುಕೊಂಡಿದ್ರೆ ಅದನ್ನು ಕರೆಕ್ಟಾಗಿ ತುಂಬಿರಬೇಕು. ಆವಾಗ ನಿಮಗೆ ಹೆಚ್ಚಿನ ಸಾಲ ಸೌಲಭ್ಯ ಸಿಗುವಂತಹ ಸಾಧ್ಯತೆ ಇದೆ. ನೋಡೋಣ, ಇದು ಜಾರಿ ಆಗ್ತಾ ಇದೆ ಸದ್ಯಕ್ಕೆ, ಅತಿ ಶೀಘ್ರದಲ್ಲಿ ಹೇಳಿದ್ದಾರೆ. ಹೊಸ ವರ್ಷಕ್ಕೆ ಪ್ರಾರಂಭವಾಗಬಹುದು. ಪ್ರಾರಂಭವಾದ ತಕ್ಷಣವೇ ನಾನು ತಿಳಿಸ್ಕೊಡ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅಲ್ಲ ಅಂತ ಸೆಟ್ ಮಾಡ್ಕೊಳ್ಳಿ. ಈ ವಿಷಯ ಅಥವಾ ಇನ್ಯಾವುದೇ ಕ್ವಶನ್ಸ್ಗಳು ಕೇಳೋದಿದ್ರೆ ಬೇರೆ ಬೇರೆ ಸ್ಕೀಮ್ಸ್ಗಳ ಬಗ್ಗೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.